ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಡುಗೆ ಮಾಡೋದು ಹೇಗೆ, ನೂತನ ರೆಸಿಪಿಗಳ ಬಗ್ಗೆ ಸಾಕಷ್ಟು ಶೋಸ್ಗಳು ಬಂದು ಹೋಗಿವೆ. ಆದರೆ ಅಡುಗೆ ಮನೆ ಹೇಗಿರಬೇಕು, ಅಡುಗೆ ಮನೆಯ ಇಂಟೀರಿಯರ್ಸ್ ಯಾವ ರೀತಿ ಇದ್ದರೆ ಚಂದ, ಯಾವೆಲ್ಲ ಪರಿಕರಗಳು ನೂತನವಾಗಿ ಮಾರುಕಟ್ಟೆಗೆ ಬಂದಿವೆ, ಇವೆಲ್ಲವನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮವೇ ಆಹಾ ಅಡುಗೆ ಮನೆ. ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಯಾವೆಲ್ಲ ವಿಚಾರಗಳನ್ನು ತಿಳಿಲಿಕ್ಕೆ ಸಿಗುತ್ತೆ, ಯಾವ ಸೆಲೆಬ್ರಿಟಿಯ ಅಡುಗೆ ಮನೆಯ ಪರಿಚಯ ನಿಮಗಾಗುತ್ತೆ, ಬನ್ನಿ ಇಂದಿನ ಎಪಿಸೋಡನ್ನು ಆರಂಭಿಸೋಣ. ಅಡುಗೆ ಮನೆಯಲ್ಲಿ ಆರೋಗ್ಯಕರವಾದಂತಹ ಆಹಾರ ಬೇಕು ಅಂತಂದರೆ ರುಚಿಯಾದ ತಿನಿಸಷ್ಟೇ ಅಲ್ಲ, ಶುಚಿಯಾದ ನೀರು ಕೂಡ ಮುಖ್ಯ. ಹಾಗಾಗಿನೇ ನೀರನ್ನು ಪ್ಯೂರಿಫೈ ಮಾಡಲಿಕ್ಕೆ, ಶುದ್ಧೀಕರಿಸಲಿಕ್ಕೆ ವಾಟರ್ ಪ್ಯೂರಿಫೈಗಳಲ್ಲಿ ಸಾಕಷ್ಟು ರೇಂಜಸ್ ಬಂದಿದೆ. ಏನೆಲ್ಲ ವೆರೈಟಿ ಇದೆ ಅದನ್ನು ಪರಿಚಯಿಸಲಿಕ್ಕೆ ಅಂತಲೇ ಗಿರಿಯಾಸ್ನ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಕೃಷ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಾಟರ್ ಪ್ಯೂರಿಫೈಲಿರುವಂತಹ ರೇಂಜಸ್ನ ಒಂದೊಂದೇ ನೋಡ್ತಾ ಹೋಗೋಣ. ಸುಮಾರು ವೆರೈಟೀಸ್ ಬಂದಿದೆ. ವಾಟರ್ ಪ್ಯೂರಿಫೈ ಶುದ್ಧವಾದ ನೀರು ಕುಡಿಯೋದಕ್ಕೆ ಸೇಮ್ ಬಿಸ್ಲರಿ ಥರ ಬರ್ತದೆ. ಬಟ್ ಇದು ಬಂದು ಕ್ಲಾಸಿಕ್ ಅಂದ್ಬಿಟ್ಟು, ಓಕೆ, ಇದು ಬಂದ್ಬಿಟ್ಟು ಮ್ಯಾನಲ್ಲು ವಿತ್ ಟಾಪ್ ಕಲೆಕ್ಷನ್ ಎರಡೂ ಇದೆ. ಟಾಪ್ ಕಲೆಕ್ಷನ್ ಕೊಟ್ಟಬಹುದು, ನೀರು ತಗೊಂಡು ಹಾಕಬಹುದು. ಮತ್ತೆ ಡೈರೆಕ್ಟ್ ಆಗಿ ಟ್ಯಾಪ್ಗೆ ಕೊಟ್ಬಿಡಬಹುದು, ಎಲ್ಲವೂ ಪ್ಯೂರಿಫೈ ಆಗಿ. ಹೌದು, ಎಲ್ಲ ಪ್ಯೂರಿಫೈ ಬರ್ತದೆ. ಬಟ್ ಇದಕ್ಕೆ ಓನ್ಲಿ ಫಿಲ್ಟರ್ ಮಾತ್ರ ಇದೆ. ಯಾವುದೇ ರೀತಿಯಾಗಲಿ ನೀವು ಟೇಸ್ಟ್ ಆಗಲಿ ಯಾವುದು ಚೇಂಜ್ ಮಾಡಲ್ಲ, ಓನ್ಲಿ ಫಿಲ್ಟರ್ ಮಾತ್ರ ಇದೆ. ಈ 20 ಲೀಟರ್ ಕೆಪಾಸಿಟಿ, 10x10 ಕೆಪಾಸಿಟಿ ಆಗುತ್ತೆ. ಇದು ಓನ್ಲಿ ಮ್ಯಾನುವಲ್ ಇದೆ. ಸೇಮ್ ಇದು ಬಂದು ನಿಮಗೆ 6 months ವ್ಯಾರಂಟಿ ಇದೆ. ಬ್ಯಾಟ್ರಿ ನೋಡಿ, ಇಲ್ಲಿ ನೀರೇನು ಫಿಲ್ಟರ್ ಆಗೋದು ಇದಾಯ್ತು ಅಂದರೆ ಫಿಲ್ಟರ್ ಹೋಗೋದ್ಮೇಲೆ ನಿಮಗೆ ರೆಡ್ ಕಲರ್ ಬರ್ತದೆ. ಓಕೆ, ಅಂದ್ರೆ ಇದು ಸಾಕು ಚೇಂಜ್ ಮಾಡಿ ಅನ್ನೋದಕ್ಕೆ ಇಂಡಿಕೇಶನ್. ಹೌದು, ಇಂಡಿಕೇಶನ್ ಬರ್ತದೆ. ಇಲ್ಲಿ ರೆಡ್ ಕಲರ್ ಬರ್ತದೆ. ರೆಡ್ ಕಲರ್ ಬಂದಾಗ ನಾವು ಇದು ಫಿಲ್ಟರ್ ಚೇಂಜ್ ಮಾಡಬೇಕು. ಓಕೆ ಓಕೆ, ನಮ್ಮದು ವಾಟರ್ ಕೆಪಾಸಿಟಿ ಯಾವ ಥರ ಇರುತ್ತೆ ಆ ಥರ ಫಿಲ್ಟರ್ ಮೇಲೆ ಇದಾಗುತ್ತೆ. ಅಂದ್ರೆ ಎಷ್ಟು ಕಾಲ ಬರ್ಬೋದು ಅಂದಾಜು ಹೇಳಬೇಕು? ಅಂದಾಜು ಅಂದರೆ 6 months ಅಂತ ವ್ಯಾರಂಟಿ ಬಂದು. ಸೊ ಕಾಸ್ಟ್ ವೈಸ್ ಇದೆರಡಕ್ಕೆ ಏನು ಡಿಫ್ರೆನ್ಸ್ ಇದೆ? ಇದು ಬಂದ್ಬಿಟ್ಟು ಮೇಡಮ್ ನಿಮಗೆ 1300 ಆಗುತ್ತೆ, ಇದು 3200 ಆಗುತ್ತೆ. ಓಕೆ, ಟ್ಯಾಪ್ ಕನೆಕ್ಷನ್ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಸೇಮ್ ಅಷ್ಟೇ, 20 ಲೀಟರ್ ಕೆಪಾಸಿಟಿ. ವಾಟರ್ ಪ್ಯೂರಿಫೈ ಇದು ಫಿಲ್ಟರ್ನೇ. ಇಲ್ಲಿ ಈ ಥರ ಫಿಲ್ಟರ್ ಬರುತ್ತೆ. ಓಕೆ, ಫಿಲ್ಟರ್ ಹಾಕೊಂಡು ಫಿಲ್ಟರ್ ರಿಮೂವ್ ಮಾಡ್ಬಿಡ್ಬೋದು. ಮತ್ತು ವಾಷಬಲ್ ಇದೆ. ಓಕೆ, ಸೊ ಇವೆಲ್ಲ ಕ್ಲೀನಿಂಗ್ ಎಲ್ಲ ಭಾಳ ಈಸಿ. ಕ್ಲೀನಿಂಗ್ ಎಲ್ಲ ಮಾಡಿ ಬ್ರಷ್ ತೊಗೊಂಡೇನು ವಾಶ್ ಮಾಡೋಂಗಿಲ್ಲ, ಸುಮ್ಮನೆ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಿ ಇದು ಮಾಡ್ಕೋಬೋದು. ಓಕೆ, ಸೊ ಎಷ್ಟು ದಿನಕ್ಕೊಂದ್ಸಲ ವಾಶ್ ಮಾಡಬೇಕಾಗುತ್ತೆ ಇವೆಲ್ಲ? ಇದು 3 days ಒಂದ್ಸಲ ವಾಶ್ ಮಾಡಿದ್ರೆ ಸಾಕು. ಅಂದರೆ ಈಗ ಸ್ವೀಟ್ ವಾಟರ್ ಮಾತ್ರ, ಓನ್ಲಿ ಕಾವೇರಿ ಸ್ವೀಟ್ ವಾಟರ್ ಮಾತ್ರ. ಮತ್ತೆ ಬೋರ್ವೆಲ್ ವಾಟರ್ಗೆಲ್ಲ ವಾಟರ್ಗೆ ಯಾವುದು ಸೂಟ್ ಆಗಲ್ಲ. ಬಟ್ ಇದು 10x10 ಕೆಪಾಸಿಟಿ, 20 ಲೀಟರ್ ಕೆಪಾಸಿಟಿ. ಇದು 2000. ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಹೌದು, ಗ್ಲಾಸ್ ಇಲ್ಲಿ ಇಟ್ಬಿಟ್ಟು ಈ ಥರ ಮಾಡ್ಕೋಬಹುದು. ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಓಕೆ, ಸೊ ಇವೆಲ್ಲ ಇದು ಸೇಮ್ ಅಷ್ಟೇ, ಮ್ಯಾನ್ಯುವಲ್ ಕೆಪಾಸಿಟಿ. ಇದು ಬಂದ್ಬಿಟ್ಟು ನಿಮಗೆ ಈ ಥರ ಫಿಲ್ಟರ್ ಇದೆ. ಸೇಮ್ ಅಷ್ಟೇ, ಇದು ಫಿಲ್ಟರ್ 8 months 6 months ಬಂದೇ ಬರುತ್ತೆ. ಅದನ್ನ ಫಿಲ್ಟರ್ ಚೇಂಜ್ ಮಾಡ್ಕೊಳ್ಳೋದು. ಇದು ಟ್ಯಾಪ್ಗೆ ಕನೆಕ್ಟ್ ಮಾಡುವಂಥದ್ದು? ಇಲ್ಲ, ಓನ್ಲಿ ಮ್ಯಾನ್ಯುವಲ್ ಇದೆ. ಟ್ಯಾಪ್ ಕಲೆಕ್ಷನ್ ಮಾಡೋಕ್ಕಾಗಲ್ಲ, ಹಂಗೆ ಕೈಯಲ್ಲಿ ಹಾಕೋಬೇಕಾಗುತ್ತೆ. ಇದು ಎಷ್ಟು ಕಾಸ್ಟ್ ಬೀಳುತ್ತೆ ಅಂದರೆ? ಇದು 2500 ಆಗುತ್ತೆ. ಓಕೆ, ಜಾಸ್ತಿ ಕೆಪಾಸಿಟಿ ಇರೋದಕ್ಕೆ ಜಾಸ್ತಿ ಕಾಸ್ಟ್. ಹೌದು, ಇದು ನ್ಯಾನೋ ಆರ್ವೋ. ಇದೆಲ್ಲ ಟಾಪ್ ಕಲೆಕ್ಷನ್. ಇದು ಸಾಲ್ಟ್ ವಾಟರ್ಗೆ ಆಗಲ್ಲ, ಓನ್ಲಿ ಸ್ವೀಟ್ ವಾಟರ್ ಮಾತ್ರ ಇದೆ. ಓಕೆ, ಇದು ಯಾವ ಥರ ಅಂತ ನೀರು ಬರ್ತಾ ಇರೋ ಟಾಪ್ ಕಲೆಕ್ಷನ್ ಬರ್ತಾನೆ ಇರಬೇಕು. ಬರ್ತಾ ಇರೋ ಮಾತ್ರ ನಿಮ್ಗೆ ಇಲ್ಲಿ 1 minute ಬಂದು ನಿಮಗೆ 3 ಲೀಟರ್ ನೀರು ಸಿಗುತ್ತೆ. ಬಸ್ ವೇಸ್ಟ್ ನೀರೆಲ್ಲ ಹೋಗ್ಬಿಟ್ಟು ಫಿಲ್ಟರ್ ನೀರು ನಿಮಗೆ 3 ಲೀಟರ್ 4 ಲೀಟರ್ ನೀರು ಸಿಗುತ್ತೆ. ಇದು ಟ್ಯಾಪ್ ಕನೆಕ್ಷನ್ ಇರೋಂಥದ್ದೆಲ್ಲ ಹೆಂಗೆ ಕ್ಲೀನಿಂಗ್ ಎಲ್ಲ ಯಾವ ರೀತಿ? ಕ್ಲೀನಿಂಗ್ ಎಲ್ಲ ನಿಮ್ಗೆ ಕಂಪ್ನಿ ಬಂದು ಮಾಡ್ಕೊಡ್ತಾರೆ, ತೆಗೆದುಬಿಟ್ಟು ರಿಮೂವ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡ್ಕೊಡ್ತಾರೆ. ಎಷ್ಟು ದಿನಕ್ಕೊಂದ್ಸಲ ಮಾಡಿಸ್ಬೇಕು? 6 months ಮಾಡ್ಬೇಕು ಸರ್. 6 months ವರೆಗೆ ಆರಾಮಾಗಿರ್ಬೋದು. ಓಕೆ, ಸೊ ಕಾಸ್ಟ್ ಇದು ಬೀಳೋಂಥದ್ದು? ಇದು ಬಂದು 6500 ಆಗುತ್ತೆ. 6500. ಓಕೆ, ಇದು ಮೇಡಮ್ ಇದು RO ಪ್ಲಸ್ UV ಅಂದ್ಬಿಟ್ಟು ಸಾಲ್ಟ್ ವಾಟರ್ ಮತ್ತು ಸ್ವೀಟ್ ವಾಟರ್ಗೆ ಆಗಲ್ಲ, ಓನ್ಲಿ ಸಾಲ್ಟ್ ವಾಟರ್ ಮಾತ್ರ ಇದೆ. ಬೋರ್ವೆಲ್ಗೆ ಯಾವುದೇ ರೀತಿ ಸಾಲ್ಟ್ ಎಲ್ಲ ತೆಗೆದುಬಿಟ್ಟು ಮತ್ತೆ ಬ್ಯಾಕ್ಟೀರಿಯಾಗಳು ಕಿಲ್ ಎಲ್ಲ ಮಾಡಿ ಮತ್ತೆ ಸ್ವೀಟ್ ಅಂಡ್ ಸಾಲ್ಟ್ ಎರಡು ಬರುತ್ತಾ? ಕೊಬ್ಬರಿ ಸಾಲ್ಟ್ ಓನ್ಲಿ ಸಾಲ್ಟ್ ಮಾತ್ರ. RO ಪ್ಲಸ್ UV ಅಂತಂದ್ರೆ ಓನ್ಲಿ ಸಾಲ್ಟ್. RO ಪ್ಲಸ್ UV ಅಂತಿದ್ರೆ ಓನ್ಲಿ ಸಾಲ್ಟ್. ಬೋರ್ ಕನೆಕ್ಷನ್ಗೆ ಆರ್ಡ್ ಇರ್ತಲ್ಲ ನೀರಿಗೆ, ಬೋರ್ವೆಲ್ ಕೇಳಿದ್ರೆ ನೀರು ಕಾರ್ಪೊರೇಷನ್ ವಾಟರ್, ಅದಕ್ಕೆ ಇದು ಬಂದು ಮತ್ತೆ ಈ ಬಣ್ಣ ಮತ್ತೆ ಇದೆಲ್ಲ ತೆಗೆದಾಕ್ಬಿಡ್ತಾರೆ. ಸ್ಮೆಲ್ಲು ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಮಾಡಿ ಶುದ್ಧವಾದ ಫಿಲ್ಟರ್ ವಾಟರ್ ಇದು ಬರ್ತದೆ ಮೇಡಮ್. ಇದು ಬಂದು 6500 ರೂಪೀಸ್ ಆಗುತ್ತೆ. ಇದು ಮಾರ್ವಲ್ ಆಫ್ ಏರ್. ಇದು ಬಂದ್ಬಿಟ್ಟು ನಿಮಗೆ ಸ್ವೀಟ್ ವಾಟರ್ ಮಾತ್ರ ಇದೆ. ಇದು ಬಂದ್ಬಿಟ್ಟು ಬೋರ್ವೆಲ್ ವಾಟರ್, ಹಾರ್ಡ್ ವಾಟರ್ಗೆಲ್ಲ ಆಗೋದಿಲ್ಲ ಮೇಡಮ್. ಇದು ಮಾಡಿ ಕಂಟೈನರ್ ನೀರು ತೆಗೆದುಕೊಂಡು ಹೊರಗಡೆ ನಾವು ಇದು ಸ್ಟೋರೇಜ್ ಕೆಪಾಸಿಟಿ ಇಲ್ಲದೆ ಇರೋದಕ್ಕೆ ಈ ರೀತಿ ಮಗ್ಗಿರೋದು ಯೂಸ್ ಆಗುತ್ತೆ. ಸ್ಟೋರೇಜ್ ತುಂಬ ಬರ್ತಾ ಇದೆಲ್ಲ ಹಾಕಬಹುದು. ಹಾಕೊಂಡು ತುಂಬ ಆಟೋ ಕಟ್ ಆಫ್ ಆಗುತ್ತೆ. ಸೇಮ್ ಇದು ಅಷ್ಟೇ ಬ್ಯಾಟ್ರಿ. ಓಕೆ, ನಿಮಗೆ ಈ ಬ್ಯಾಟ್ರಿ ಸ್ಲೋ ಇದು ಬ್ಯಾಟ್ರಿ ಫಿಲ್ಟರ್ ಕ್ಲೀನ್ ಮಾಡಬೇಕಂತ ಇಂಡಿಕೇಟರ್ ಕೊಡ್ತಾ ಇದ್ದೇವೆ ಇಲ್ಲಿ. ಇಲ್ಲಿ ಯಾವಾಗ ನಮಗೆ ಗೊತ್ತಾಗುತ್ತೆ ಆವಾಗ ನಾವು ಕಂಪ್ನಿ ಫೋನ್ ಮಾಡಿ ತರಿಸ್ಕೋಬಹುದು, ಇಲ್ಲ ನಮಗೆ ಬೇಕಾದ್ರೆ ತಗೊಂಡು ಬರ್ಬೋದು. ಇಲ್ಲಿ ರೆಡ್ ಕಲರ್ ಸೇಮ್ ಕಲರ್ ರೆಡ್ ಕಲರ್ ಬಂದ್ಬಿಡ್ತದೆ. ಈ ರೇಟ್ ಬಂದಾಗ ನಾವು ಫಿಲ್ಟರ್ ಚೇಂಜ್ ಮಾಡಬೇಕಂತ ನಮಗೆ ಗೊತ್ತಾಗುತ್ತೆ. ಎಷ್ಟು ಇದು ಬೀಳುತ್ತೆ ಇದು ಕಾಸ್ಟ್? ಇದು 7000 ಆಗುತ್ತೆ ಮೇಡಮ್.
ಗ್ರ್ಯಾಂಡ್ ಪ್ಲಸ್ ಕಿಂಟ್ ಅಂತ ಅಂದ್ಬಿಟ್ಟಿದ್ದು ಇದು ಸೇಮ್ ಅಷ್ಟೇ 5500 ಅಲ್ಲ 15500 ರುಪೀಸ್ ಆಗುತ್ತೆ ನೋಡಿ. ಇಲ್ಲಿ ಔಟ್ಫಿಟ್ ಇನ್ಫುಟ್ ಇರ್ತದೆ. ಇದು ಎಲ್ಲ ಸೇಮ್ ಟಾಪ್ ಕಲೆಕ್ಷನ್. ಎನಿ ಟೈಮ್ ನೀರು ಬರ್ತಾ ಇರಬೇಕು. ಹೌದು, ಎನಿ ಟೈಮ್ ನೀರು ಬರ್ತಾ ಇರಬೇಕು. ಟಾಪ್ ಕಲೆಕ್ಷನ್. ಇದು ಒಳ್ಳೆ ಮಾಡಲ್ ಮೇಡಮ್. ಇದು ಬೋರ್ವೆಲ್ ವಾಟರ್ಗೆ ಬರುವಂತದ್ದು. ಇದು ಬೋರ್ವೆಲ್ ಆರ್ ಪ್ಲಸ್ ಇವೆಲ್ಲ ಬೋರ್ವೆಲ್ ವಾಟರ್, ಬೇರೆ ಸ್ವೀಟ್ ವಾಟರ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಎರಡು 2 in 1 ಇರುವಂಥ ಆಪ್ಷನ್ಸ್ಗಳು ಸಿಗೋದೇ ಅಲ್ವಾ? 2 in 1 ಸಿಗುತ್ತೆ, ಆದರೆ ನಿಮಗೆ ಬಟ್ ಸರ್ವಿಸಿಂಗ್ ಬರಲ್ಲ, ಹಾಳಾಗ್ಬಿಡ್ತದೆ. ಯಾವ ಸ್ವೀಟ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಎರಡು ಮಿಕ್ಸ್ ಆಯ್ತು ಅಂತಂದರೆ ಅದು ಹಾಳಾಗ್ಬಿಡ್ತದೆ. ಅದೇನು ಬರೋ ಅದಕ್ಕೋಸ್ಕರ ಆ ಥರ ಮಾಡಲ್ಲ, ಯಾವುದು ರೆಡಿ ಮಾಡಿಲ್ಲ. ಸಮ್ ಇದ್ರೊಳಗೆ ಏನಂದ್ರೆ ಇದಕ್ಕೂ ಬಟ್ ರಿಮೂವಲ್ ವಾಷಬಲ್ ಇದೆ. ಈ ಥರ ದಯವಿಟ್ಟು ವಾಶ್ ಮಾಡ್ಕೋಬೋದು ನಾವು. ಓಕೆ ಓಕೆ, ಸೊ ಈಸಿ ಟು ರಿಮೂವ್ ಆ್ಯಂಡ್ ವಾಶ್ ಇಟ್. ರಿಮೂವಲ್ ವಾಷಬಲ್ ಮಾಡ್ಕೋಬೋದು. ಈಗ ವಾಷಬಲ್ ಇಲ್ಲ, ಸೇಮ್ ಕೆಪಾಸಿಟಿ ಸೇಮ್ ಫೀಚರ್ ಎಲ್ಲ ಒಂದೇ ಇದೆ. ಇದು ಏನೋ ಹೊರಗಡೆ ಡೈರೆಕ್ಟಾಗಿ ಕಾಣ್ತಾ ಇದೆ ಏನಿದೆ ಅಂತ, ಇದು ಇದರೊಳಗೆ ಇಂಡೈರೆಕ್ಟ್ ಕೊಟ್ಟಿರ್ತಾನೆ, ಬಟ್ ವಾಷಬಲ್ ಆಗುತ್ತೆ. ಸೊ ಬಟ್ ಇಷ್ಟು ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಕೆಪಾಸಿಟಿ ಇದೆ 10 ಲೀಟರ್ ಕೆಪಾಸಿಟಿ ಇದೆ. ಎಷ್ಟು ಲೀಟರ್ ಬರುತ್ತೆ? 10 ಲೀಟರ್ ಇದೆ, 10 ಲೀಟರ್ಸ್ ಕೆಪಾಸಿಟಿ ಇದೆ. ಇದು ಕಾಸ್ಟ್ ಎಷ್ಟಾಗುತ್ತೆ ಅದು? ಇದು ಮೇಡಮ್ 15,200 ಆಗುತ್ತೆ. ಓಕೆ, ಇದು ಬಟ್ ಒಂದು ಸ್ವೀಟ್ ವಾಟರ್ ಮಾತ್ರ. ಸ್ವೀಟ್ ವಾಟರ್ ಕೆಂಟ್ ಅಂದ್ಬಿಟ್ಟು ಸ್ವೀಟ್ ವಾಟರ್ ಮಾತ್ರ ಇದು 700 ಆಗುತ್ತೆ. ಓಕೆ, ಇವೆಲ್ಲವೂ ಕೂಡ ಟ್ಯಾಪ್ ಕನೆಕ್ಷನ್. ಎಲ್ಲ ಟಾಪ್ ಕಲೆಕ್ಷನ್. ಈಗ ಇಲ್ಲಿ ಟ್ಯಾಪ್ ಕನೆಕ್ಷನ್ಗೆ ಜಾಸ್ತಿ ಡಿಮಾಂಡ್ ಇದೆಯಾ? ಓಕೆ, ಎಲ್ಲ ಟಾಪ್ ಕಲೆಕ್ಷನ್ ಜಾಸ್ತಿ. ಯಾಕಂದರೆ ನೀರುಗಳು ಕಲ್ಮಶ ಬರೋದ್ರಿಂದ ಮಳೆ ಅದಕ್ಕೋಸ್ಕರ ಬಿಸ್ಲರಿ ಕ್ಯಾನ್ 20 ರೂಪೀಸ್ ಆಗುತ್ತೆ, 25 ರೂಪೀಸ್ ಆಗುತ್ತೆ. ಅದನ್ನ ಟೈಲ್ ಮಾಡಿ ಇದು ಹಾಕ್ಸ್ಕೊಂಡ್ಬಿಟ್ರೆ ಆರಾಮಾಗಿ ಎನಿ ಟೈಮ್ ನೀರು ತಗೋಬಹುದು, ಅವಶ್ಯಕತೆ ಇರಲ್ಲ. ಮನೆಯಲ್ಲಿ 24/7 ಶುದ್ಧ ನೀರು ಸಿಗುತ್ತೆ. ಹೊರಗಡೆ ಹೋಯ್ತಾನೆ ಕೆಳಗಡೆ ಹಾರ್ಡ್ ವಾಟರ್ ಸಿಗಲ್ಲ, ಕಾರ್ಪೊರೇಷನ್ ವಾಟರ್ ಸರಿಯಾಗಿ ಬರೋದಿಲ್ಲವಲ್ಲ, ಅದಕ್ಕೋಸ್ಕರ ಇದೆಲ್ಲ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಅಡುಗೆಗೆ ಆಗಿರಲಿ, ಕುಡಿಯೋದಕ್ಕೆ ಆಗಿರಲಿ, ಶುದ್ಧ ಸ್ವಚ್ಛ ನೀರಿದ್ರೆ ಆರೋಗ್ಯವಂತ ಬಾಳು ನಮ್ದಾಗುತ್ತೆ. ಹಾಗಾಗಿ ಯಾವೆಲ್ಲ ರೀತಿಯ ವಾಟರ್ ಪ್ಯೂರಿಫೈಯರ್ ಲಭ್ಯ ಆಗೋದನ್ನ ನೋಡಿದ್ರಿ. ಇನ್ನೂ ಸಾಕಷ್ಟು ಅಡುಗೆಯ ಬಗ್ಗೆ, ಅಡುಗೆ ಮನೆಯ ಬಗ್ಗೆ, ಅಡುಗೆ ಮನೆಯ ಪರಿಕರಗಳ ಬಗ್ಗೆ ಪರಿಚಯಿಸೋದು, ಜೊತೆಗೆ ಸೆಲೆಬ್ರಿಟಿ ಕಿಚನ್ ತೋರಿಸೋದು ಬಾಕಿ ಇದೆ. ಅದನ್ನೆಲ್ಲ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.